ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಚಾಲುಕ್ಯ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ವಿಷಯದ 1 ಅಂಕಗಳ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಕಂಡುಕೊಳ್ಳೋಣ. ಮೊದಲ ಪ್ರಶ್ನೆಯನ್ನು ನೋಡೋಣ. ಪಕ್ಕದ ಚಿತ್ರದಲ್ಲಿ PQ ವೃತ್ತಕ್ಕೆ ಎಳೆದ ಸ್ಪರ್ಶಕವಾಗಿದೆ. ವೃತ್ತ ಕೇಂದ್ರ O, ಕೋನ್ OPQ = x ಮತ್ತು ಕೋನ್ POQ = y ಆದರೆ x + y ಬೆಲೆಯನ್ನು ಕಂಡುಹಿಡಿಯಿರಿ. ಅದರ ಆಪ್ಷನ್ಗಳು: ಆಪ್ಷನ್ 1 45 ಡಿಗ್ರಿ, ಆಪ್ಷನ್ 2 90 ಡಿಗ್ರಿ, ಆಪ್ಷನ್ 3 60 ಡಿಗ್ರಿ, ಆಪ್ಷನ್ 4 180 ಡಿಗ್ರಿ. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರದಲ್ಲಿ PQ ಸ್ಪರ್ಶಕ, OQ ತ್ರಿಜ್ಯವಾಗಿದೆ. ಆಮೇಲೆ ಇಲ್ಲಿ ಈ ತ್ರಿಜ್ಯ ಮತ್ತು ಸ್ಪರ್ಶಕ ಇವುಗಳ ನಡುವೆ ಉಂಟಾದಂತಹ ಕೋನ 90 ಡಿಗ್ರಿ ಇದೆ. ಈ 90 ಡಿಗ್ರಿ ಇದೆ. ಆಮೇಲೆ x ಮತ್ತು y ಈ ಎರಡು ಕೋನಗಳ ಅಳತೆಗಳಿದ್ದಾವೆ. ಈ ಮೂರು ಕೋನಗಳನ್ನು ಸೇರಿಸಿದಾಗ 180 ಡಿಗ್ರಿ ಆಗುತ್ತೆ. ಈ 90 ಡಿಗ್ರಿಯನ್ನು ನಾವು ಇದರಿಂದ ಮೈನಸ್ ಮಾಡಿದಾಗ 180ರಿಂದ ಮೈನಸ್ ಮಾಡಿದಾಗ x + y = 90 ಡಿಗ್ರಿ ಅಂತಂದು ಹೇಳಾಗ್ತದೆ. ಆದ್ದರಿಂದ ಆಪ್ಷನ್ 2 90 ಡಿಗ್ರಿ ಅಂತ. ಎರಡನೇ ಪ್ರಶ್ನೆ. ಪಕ್ಕದ ಚಿತ್ರದಲ್ಲಿ TA ಸ್ಪರ್ಶಕವಾಗಿದೆ. TA ಸ್ಪರ್ಶಕವಾಗಿದೆ. O ವೃತ್ತ ಕೇಂದ್ರ, OT 4 ಸೆಂಟಿಮೀಟರ್ ಇದೆ. ಕೋನ್ OTA = 30 ಡಿಗ್ರಿ ಆದಾಗ TA ಉದ್ದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲಿ 90 ಇಲ್ಲಿ ಕೋನ್ OTA ಬೆಲೆ 30 ಡಿಗ್ರಿಯನ್ನು ಕೊಡಲಾಗಿದೆ. ಇದರ ಆಪ್ಷನ್ಗಳು: ಒಂದನೇದು 2√3 ಸೆಂಟಿಮೀಟರ್, ಎರಡನೇ ಆಪ್ಷನ್ 2 ಸೆಂಟಿಮೀಟರ್, ಮೂರನೇ ಆಪ್ಷನ್ 2√2 ಸೆಂಟಿಮೀಟರ್, ನಾಲ್ಕನೇ ಆಪ್ಷನ್ √3 ಸೆಂಟಿಮೀಟರ್ ಅಂತಂದು ಹೇಳಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಕೋನದ ಅಳತೆಯನ್ನು ಕೊಡಲಾಗಿದೆ 30 ಡಿಗ್ರಿ. ಈ ಕೋನದ ಅಳತೆಯನ್ನು ಕೊಟ್ಟಾಗ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನು ಬಳಕೆ ಮಾಡಿದಾಗ ನಮಗೆ TA ಬೆಲೆ ದೊರಕ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ನಾನು ಕೋನ 30 ಡಿಗ್ರಿ ಕೊಡಲಾಗಿದೆ. ಕೊಟ್ಟಿರುವಂಥ ದತ್ತಾಂಶ OT ಇದೆ. ಇದು ಅಭಿಮುಖ ಬಾಹು ಆಗ್ತದೆ, ಇದು ಪಾರ್ಶ್ವ ಬಾಹು ಆಗ್ತದೆ. ಆಮೇಲೆ ಇದು ವಿಕರ್ಣ ಅಂತಂದು ಹೇಳಿ. ಸರಿ, ಕೊಟ್ಟಿರೋದು ವಿಕರ್ಣ, ಆಮೇಲೆ ಕೇಳಿರೋದು ಪಾರ್ಶ್ವಬಾಹು. ಆದ್ದರಿಂದ ನಾನು ಇಲ್ಲಿ ಪಾರ್ಶ್ವಬಾಹು ಮತ್ತು ವಿಕರ್ಣ ಇರುವಂತಹ ಒಂದು ಅನುಪಾತವನ್ನು ತೆಗೆದುಕೊಳ್ತೇನೆ. ಆ ಅನುಪಾತ cos θ ಅಂತಂದು ಹೇಳಿ. ವಿದ್ಯಾರ್ಥಿಗಳೇ, cos 30 ಡಿಗ್ರಿ = TA ಪಾರ್ಶ್ವಬಾಹು / ವಿಕರ್ಣ. ಇಲ್ಲಿ cos 30 ಡಿಗ್ರಿಯ ಬೆಲೆ √3 / 2 = TA / 4 ಅಂತಂದು ಹೇಳಿ. ಈ 4ಅನ್ನು ನಾವು LHSಗೆ ತೆಗೆದುಕೊಂಡು ಬಂದಾಗ 4 × √3 / 2 = 2A ಅಂತಂದು ಹೇಳ್ತದೆ. 2 1 2 2 ಅಂತಂದು ಹೇಳಿ 2√3 ಸೆಂಟಿಮೀಟರ್ TA ಅಳತೆ 2√3 ಸೆಂಟಿಮೀಟರ್. ಆದ್ದರಿಂದ ಇದರ ಒಂದು ಸರಿಯಾದ ಉತ್ತರ 2√3 ಸೆಂಟಿಮೀಟರ್ ಅಂತಂದು ಹೇಳಿ. ಮೂರನೇ ಪ್ರಶ್ನೆ. ತ್ರಿಭುಜ ABCಯಲ್ಲಿ PQ ಸಮಾಂತರ BC, PB = 6 ಸೆಂಟಿಮೀಟರ್, PB = 6 ಸೆಂಟಿಮೀಟರ್, ಆಮೇಲೆ AP = 4 ಸೆಂಟಿಮೀಟರ್ ಮತ್ತು AQ = 8 ಸೆಂಟಿಮೀಟರ್ ಆದರೆ ACಯ ಉದ್ದವನ್ನು ಕಂಡುಹಿಡಿಯಬೇಕಾಗಿದೆ. ಇದರ ಆಪ್ಷನ್ಗಳು: ಆಪ್ಷನ್ 1 12 ಸೆಂಟಿಮೀಟರ್, ಆಪ್ಷನ್ 2 20 ಸೆಂಟಿಮೀಟರ್, ಆಪ್ಷನ್ 3 6 ಸೆಂಟಿಮೀಟರ್, ಆಪ್ಷನ್ 4 14 ಸೆಂಟಿಮೀಟರ್. ಇಲ್ಲಿ ಮೂಲ ಸಮಾನುಪಾತತೆಯ ಉಪಪ್ರಮೇಯಗಳನ್ನು ಬಳಸಿದಾಗ AB ಅನುಪಾತ AP = AC ಅನುಪಾತ AQ ಅಂತಂದು ಹೇಳಿ ಬರೆದುಕೊಳ್ತೇವೆ. ಬರೆದುಕೊಂಡಾದ ನಂತರ ABಯ ಬೆಲೆ 10 / APಯ ಬೆಲೆ 4. ಆಮೇಲೆ AC ಕಂಡು ಹಿಡಿಬೇಕಾಗಿದ್ದರಿಂದ ಅದನ್ನು ಹಾಗೆ ಇಟ್ಕೊಂಡಿವಿ. AC / AQನ ಬೆಲೆ 8 ಅಂತಂದು ಹೇಳಿದೆ. 8ಅನ್ನು ನಾವು LHSಗೆ ತೆಗೆದುಕೊಂಡು ಬಂದಾಗ 10 × 8 / 4.
4 1 4 2 10 × 2 = AC. ಹಾಗಾದರೆ ACಯ ಬೆಲೆ 20 ಸೆಂಟಿಮೀಟರ್. ಆದ್ದರಿಂದ ಆಪ್ಷನ್ 2 20 ಸೆಂಟಿಮೀಟರ್ ಅಂತಂದೇಳಿ ಆಗುತ್ತೆ. 4ನೇ ಪ್ರಶ್ನೆ, ಆಲ್ಫಾ ಬೀಟಾಗಳು ಬಹುಪದೋಕ್ತಿ P(x) = 4x² - 3x - 7 ಯ ಶೂನ್ಯತೆಗಳಾದಾಗ 1/α + 1/βದ ಬೆಲೆಯನ್ನು ನಾವು ಗುರುತಿಸಬೇಕು. 1ನೇ ಆಪ್ಷನ್ 7/3, 2ನೇ ಉತ್ತರ -7/3, 3ನೇ ಉತ್ತರ 3/7, 4ನೇ ಉತ್ತರ -3/7 ಅಂಥೇಳಿ. ಈ ಪ್ರಶ್ನೆಗೆ ಉತ್ತರವನ್ನು ಹೀಗೆ ಕಂಡುಕೊಳ್ಳೋಣ. 4x² - 3x - 7 ಅಂತಂದು ಹೇಳಿ ಬಹುಪದೋಕ್ತಿ ಇದೆ. ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ ಶೂನ್ಯತೆಗಳ ಮೊತ್ತ -b/a. ಇಲ್ಲಿ ಮೈನಸನ್ನು ಬರ್ಕೊಂಡ್ವಿ. ಬಿಯ ಬೆಲೆ -3, ಆಮೇಲೆ /4 ಅಂತಂದರೆ ಎಯ ಬೆಲೆ. ಆದ್ದರಿಂದ 3/4 ಅಂತಂದು ಹೇಳಾಯಿತು. ಆಲ್ಫಾ ಬೀಟಾ ಅಂತಂದರೆ ಶೂನ್ಯತೆಗಳ ಗುಣಲಬ್ಧ C/a -7. ಸಿಯ ಬೆಲೆ -7, ಆಮೇಲೆ ಎಯ ಬೆಲೆ 4 ಅಂತಂದೇಳಿ -7/4. ಇಲ್ಲಿ ಕೊಟ್ಟಿರುವ ಪ್ರಶ್ನೆ ಏನಿದೆ ಅಂದರೆ 1/α + 1/βದ ಬೆಲೆಯನ್ನು ನಾವು ಕಂಡುಹಿಡಬೇಕು. ಆದ್ದರಿಂದ ಲಸಾ ತೆಗೆದಾಗ ಇದು ಅಂಶವು ಆಲ್ಫಾ ಪ್ಲಸ್ ಬೀಟಾ ಆಗುತ್ತೆ /ಆಲ್ಫಾ ಬೀಟಾ ಅಂತಂದೇಳಿ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾದ ಬೆಲೆ 3/4 ಅಂತಂದೇಳಿ ಅಂಶದಲ್ಲಿ ಬರೆದುಕೊಳ್ಳೋಣ. ಆಮೇಲೆ ಛೇದದಲ್ಲಿ ಆಲ್ಫಾ ಬೀಟಾ ಅಂತಂದು ಹೇಳಿ ಬರ್ಕೊಳ್ಳೋಣ. ಆಲ್ಫಾ ಬೀಟಾದ ಬೆಲೆ -7/4. ಸರಿ, ಇಲ್ಲಿ 4 ಕ್ಯಾನ್ಸಲ್ ಆಗೋದ್ರಿಂದ ಇದರ ಉತ್ತರ -3/7 ಅಂತಂದು ಹೇಳಿ ಆಪ್ಷನ್ 4 -3/7. 5ನೇ ಪ್ರಶ್ನೆ, 52 ಸ್ಪೀಡ್ ಕಾರ್ಡುಗಳಿರುವ ಪಾಕೆಟ್ನಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಹೊರತೆಗೆಯಲಾಗಿದೆ. ಹೊರತೆಗೆಯಲಾದ ಕಾರ್ಡ್ ಏಸ್ ಅಲ್ಲದ ಸಂಭವನೀಯತೆ. 1ನೇ ಉತ್ತರ 1/13, 2ನೇ ಉತ್ತರ 9/13, 3ನೇ ಉತ್ತರ 4/13, 4ನೇ ಉತ್ತರ 12/13 ಅಂತ. ಸರಿ, ಇಲ್ಲಿ ಏಸ್ ಅಲ್ಲದ ಅಂತಾಗ ನಾಲ್ಕು ಏಸ್ನ ಕಾರ್ಡ್ಗಳು ಇರ್ತವೆ. ಒಟ್ಟು 52 ಕಾರ್ಡ್ಗಳಿಂದ 4 ಏಸ್ ಕಾರ್ಡ್ಗಳನ್ನು ಹೊರತೆಗೆದಾಗ ಅದು 48 ಕಾರ್ಡ್ಗಳು ಉಳಿಯುವ ಕಾರಣಕ್ಕಾಗಿ 48/52 ಅನ್ನು ತೆಗೆದುಕೊಳ್ತೀವಿ. ಇಲ್ಲಿ 4 12 48, ಆಮೇಲೆ 4 13 52 ಆಗೋದ್ರಿಂದ 12/13 ಅಂತಂದು ಹೇಳಿ ಇದರ ಉತ್ತರ ಆಗುತ್ತೆ ಸಂಭವನೀಯತೆ. ಆದ್ದರಿಂದ 4ನೇ ಆಪ್ಷನ್ 12/13. 6ನೇ ಪ್ರಶ್ನೆ, ಕನಿಷ್ಠ ಸಂಯುಕ್ತ ಸಂಖ್ಯೆ ಮತ್ತು ಕನಿಷ್ಠ ಅವಿಭಾಜ್ಯ ಸಂಖ್ಯೆಗಳ ಮಸಾ ಮತ್ತು ಲಸಾಗಳ ಅನುಪಾತ. 1ನೇ ಉತ್ತರ 1:2, 2ನೇ ಉತ್ತರ 2:1, 3ನೇ ಉತ್ತರ 1:1 ಮತ್ತು 4ನೇ ಉತ್ತರ 1:3 ಅಂತ. ಇಲ್ಲಿ ಕನಿಷ್ಠ ಸಂಯುಕ್ತ ಸಂಖ್ಯೆ 4, ಆಮೇಲೆ ಕನಿಷ್ಠ ಅವಿಭಾಜ್ಯ ಸಂಖ್ಯೆ 2, ಇವುಗಳ ಅನುಪಾತ ಅಂತಂದಾಗ 4:2. ಸರಿ, ಇವುಗಳನ್ನು ಕನಿಷ್ಠ ರೂಪಕ್ಕೆ ತೆಗೆದುಕೊಂಡು ಬಂದಾಗ 2:1 ಅಂತಂದು ಹೇಳಿ ಆಗ್ತದೆ. ಆ ಕಾರಣಕ್ಕಾಗಿ ಇದರ ಒಂದು ಉತ್ತರ 2ನೇ ಉತ್ತರ 2:1.